ಅದು ಮನವಿ ಕೊಟ್ಟಿದ್ದೀವಿ ಸರ್. ಅದಕ್ಕೆ ಯಾವುದೇ ರೀತಿ ಸ್ಪಂದಿಸಿಲ್ಲ ಅವರಿಗೆ. ಮತ್ತೆ ಕೂಡ ಕಾರ್ಯದರ್ಶಿ 5 ವರ್ಷದಿಂದ ಆಡಿಟ್ ಆಗಿಲ್ಲ. 5 ವರ್ಷದಿಂದ ಆಡಿಟ್ ಆಗಿಲ್ಲ. 15 ವರ್ಷದಿಂದ ಆಡಿಟ್ ಮಾಡಿಲ್ಲ ಅವರು. ಅಭಿಷೇಕ್ ಯೋಗೇಶ್ ಅಭಿಷೇಕ್ ಯೋಗೇಶ್ ಪ್ರಸನ್ನ ಕುಮಾರ್ ಸಹಕಾರ ಸಂಘ ಅಂದ್ಬಿಟ್ಟು ಮಾಡ್ಕೊಂಡು ಮಾಡ್ತಾರೆ ಸರ್. ನಮಗೆ ಈಗ ಇದು 1957 ಗಿರಿಜನ ಅರಬಂಡೆ ಕೆಲಸಗಾರ ಸಹಕಾರ ಸಂಘ ಅಂತ ಇದನ್ನು ಮತ್ತೆ ಈ ಥರ ಅಂತ ಸೇರಿಸ್ಕೊಂಡು ಮಾಡಿದ್ದಾರೆ. ಅದನ್ನ ನಮ್ಮ ಜನಾಂಗದವರು ಅದನ್ನ ಇದು ನಮಗೆ ಅದಕ್ಕೆ ಯಾವುದೇ ಒಂದು ಇದಿಲ್ಲ ಅಂತ ಹೇಳ್ಬಿಟ್ಟು ಸಮಾಪನೆ ಮಾಡಿದ್ರು. ಸಮಾಪನೆ ಮಾಡಬೇಕಾಗಿ ಪುನಃ ಮತ್ತೆ ಅವರು ಮತ್ತೆ ಲೀಸ್ ಕೊಟ್ಕೊಂಡು 5 ವರ್ಷದಿಂದ ಅವರು ಯಾವುದೇ ಫೀಸ್ ಇಲ್ಲ. ದೊಡ್ಡ ಕಾರ್ಯದರ್ಶಿ ಪ್ರಭು ಸ್ವಾಮಿ ಇದ್ದಾರೆ, ಅವರು ತುಂಬ ವ್ಯವಹಾರ ಮಾಡಿದ್ದಾರೆ. ಕೋಟಿಗಳು 5 ಕೋಟಿಗಳು. ಅದರಿಂದಾಗಿ ನಮ್ಗೆ ಯಾರು ಲೆಕ್ಕ ಕೊಡ್ತಾರೆ. 5 ವರ್ಷದಿಂದ ಆಡಿಟು ಮಾಡಿಲ್ಲ, ಒಂದು ಜನರಲ್ ಬಾಡಿ ಮೀಟಿಂಗು ಮಾಡಿದ್ದಾರೆ. ಈಗ ಎಲೆಕ್ಷನ್ ಮೆಂಬರ್ ಆಗಿರೋದಿಲ್ಲ ಅಲ್ಲಿ ನಮ್ಮ ಕ್ಯಾಟಗರಿ ಸಂಘ ಸಮಾಪನೆ ಮಾಡಬೇಕು ಅಂತ ಎಲ್ಲರೂ ಇದನ್ನ ಇಟ್ಕೊಂಡಿದ್ರು ಸರ್. ಸಂಘ ಸಮಾಪನೆ ಆದಾಗ ಸಂಘದಲ್ಲಿ ಯಾವ್ಯಾವ ಅಧ್ಯಕ್ಷರಾಗಿ ಯಾರು ಇಲ್ಲ. ಆದರೂ ಇದನ್ನ ಎಲೆಕ್ಷನ್ ಮಾಡೋಕ್ಕೆ ಆಡಳಿತ ಮಂಡಳಿ ಈ ಥರ ಇದು ಮಾಡಿದ್ದೆ ಸೇರಿದೆಲ್ಲ ಅಂತ ಒಂದು ಆಡಿಟ್ ಕೊಟ್ಟಿಲ್ಲ, ಏನೂ ಇಲ್ಲ. ಮಾಡಿಲ್ಲ, ಜನರಲ್ ಬಾಡಿ ಮೀಟಿಂಗ್ ಮಾಡಿಲ್ಲ, ಏನು ಮಾಡಿಲ್ಲ ಸರ್. ಅವಾಗ ತುಂಬ ಕೊಟ್ಟಿರುತ್ತೆ. ಇದು ಮಾಡ್ಬೋದು ಒಂದು ಮತ್ತೆ ಇದನ್ನ ಸಂಘ ಇದು 1900 ಹರಿಜನ ಗಿರಿಜನ ಅರಬಂಡೆ ಕೆಲಸಗಾರ ಸಂಘ ಅಂತ ಕೂಡ 57 ಸರ್ 24/2/1957 ರಿಜಿಸ್ಟರ್ ಸರ್. ಅದನ್ನು ಮುಂದೆ ಅವರು 80-81ರಲ್ಲಿ ಈ ಥರ ಅಂತ ಸೇರಿಸ್ಕೊಂಡು ಮತ್ತೆ ಅದೇ ಅವರು ಏನು ನಂಬರ್ ಕೊಟ್ಟಿರ್ತಾರೆ ರಿಜಿಸ್ಟರ್ ನಂಬರು, ಅದೇ ರಿಜಿಸ್ಟರ್ ನಂಬರ್ನ ಕಾಪಿ ಮಾಡ್ಕೊಂಡು ಈ ಥರ ಸೇರಿಸ್ಕೊಂಡು 80-81ರಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ. ಮತ್ತೆ ಅದರಲ್ಲಿ ಹರಿಜನಕ್ಕೆ ಗಿರಿಜನಕ್ಕೆ ಯಾವುದೇ ರೀತಿ ಉಪಯೋಗ ಮಾಡ್ಕೊಟ್ಟಿಲ್ಲ. ಈ ಥರ ಸರ್ ಎಲ್ಲ ಹರಿಜನ ಗಿರಿಜನಕ್ಕೆ ಯಾವುದೇ ಅಧ್ಯಕ್ಷರು ಕೊಟ್ಟಿಲ್ಲ, ಉಪಾಧ್ಯಕ್ಷರು ಕೊಟ್ಟಿಲ್ಲ. ಮತ್ತೆ ಬೇರೆಯವರ ಈ ಥರ ಜನಾಂಗದವರ ಸೇರಿಸಲು ಅಧ್ಯಕ್ಷರು ಉಪಾಧ್ಯಕ್ಷರು 20 ವರ್ಷ ಬೇರೆ ಜನಾಂಗದವರೇ ಅಧ್ಯಕ್ಷರಾಗಿ ಮಡಿವಾಳ ಜನಾಂಗದವರು ಸರ್. ಅವರು ಎಷ್ಟು 20 ವರ್ಷದಿಂದ ಒಬ್ಬರೇ ಅಧ್ಯಕ್ಷತನ ಮಾಡ್ಕೊಂಡು ಬಂದು ಮಾಡಿ ಲೆಕ್ಕ ಯಾವುದೇ ಕೊಟ್ಟಿಲ್ಲ. ಮತ್ತೆ ಈಗ 5 ವರ್ಷದಿಂದ ಹೊಸದಾಗಿರೋ 5 ವರ್ಷದಿಂದ ಯಾವುದೇ ಒಂದು ಜನರಲ್ ಬಾಡಿ ಮೀಟಿಂಗು ಕರೆದಿಲ್ಲ, ಒಂದು ಆಡಿಟ್ ಮಾಡಿಲ್ಲ. 5-6 ಕೋಟಿ ತಿನ್ನಾಗಿದೆ ಸರ್. ಇದು 13ರಲ್ಲಿ ಸಂಘನ ಇತರ ಹರಿಜನ ಮತ್ತು ಗಿರಿಜನ ಇತರ ಅರಬಂಡೆ ಕೆಲಸಗಾರ ಸಂಘನ 10/9/23 ಸಮಾಪನೆ ಆಗಿರ್ತಾರೆ ಸರ್. ನಮ್ಮವರೇ ಗೌಡರ ಅಂತ ಹೇಳ್ಬಿಟ್ಟು ಅವರು ನಮ್ಮ ಜನಾಂಗದವರು ಸಮಾಪನೆ ಆಗಿರ್ತಾರೆ. ಇದು ಸಂಘ ನಡೀತಾ ಇಲ್ಲ, ಯಾವುದು ಆಡಿಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಸಮಾಪನೆಗೆ ಆಗ್ತಾರೆ. ಅದೇ ರೀತಿಯಾಗಿ ಉಪನಿರ್ಬಂಧಕರು, ಸಹಕಾರ ಸಂಘಗಳ ಉಪನಿರ್ಬಂಧಕರು ಮತ್ತು ಜಂಟಿ ಗುರುಗಳು ಎಲ್ಲ ಸೇರಿ ಅದನ್ನ ಸಮಾಪನೆಗೊಳಿಸಿರ್ತಾರೆ ಸರ್. ಈ ಸಂಘ ಸಮಾಪನೆ ಮಾಡಿದ್ರು ಕೂಡ ಇವರು ಅದಕ್ಕೆ ಜಡ್ಜ್ಮೆಂಟ್ ಸಿಗೋಕ್ಕಿಂತ ಮುಂಚೆ ಕೆಲಸ ಮಾಡಿರ್ತಾರೆ ಸರ್. ಬಂದು ಸಂಘ ಇದೆ ಅಂತ ಹೇಳ್ಕೊಂಡು 2 ಎಕರೆ ಗಡಿ ಇಲಾಖೆ ಅಂತ ಈ ತಗೊಂಡು 2 ಎಕರೆ ಹೊಡೆದು ಅದರಲ್ಲಿ ಕೋಟ್ಯಾಂತರ ಒಂದು 4-5 ಕೋಟಿ ದುಡ್ಡು ಹೊಡೆದು ಅದರಲ್ಲಿ ಈಗ ಒಂದು ಯಾವುದೇ ರೀತಿ ಸಂಘ ಮುಗ್ಗೈದು ಸರ್ ಅಸ್ತಿತ್ವ ಕಳ್ಕೊಂಡಿದ್ರು ಕೂಡ ಒಂದು ಕಾರ್ಮಿಕ ಸಭೆ ಅಂತ ಹೇಳ್ಬೇಕು. ಜನರು ಅವ್ರಿಗೆ ಲೆಕ್ಕಗಳನ್ನ ನೀಡಿದೀಯಾ ಮುಂದೆ. ಈಗ ಅವ್ರು ಕೇಳಿದ್ರೆ ಹಳೆ ಕಾರ್ಯದರ್ಶಿ ಏನು ಮಾಡಿದಾರೋ ನಮ್ಗೆ ಗೊತ್ತಿಲ್ಲ, ನಮ್ಮ ಕಡೆಯಿಂದ ನಾವು ಏನಾಗಿದೆ ಅದು ಮಾಡ್ತೀವಿ ಅನ್ನೋ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅವರು. ಇವತ್ತು ಜನರಲ್ ಬಾಡಿ ಮೀಟಿಂಗ್ಸ್ ಆಡಿಟ್ ಮಾಡೋದು ಆಡಿಟ್ ಮಾಡ್ಬಿಟ್ಟು ಇವ್ರು ಲೆಕ್ಕ ಪರಿಶೋಧನೆ ಕೊಡ್ಬೇಕು ಸರ್. ಲೆಕ್ಕನೇ ಆಡಿಟ್ ಮಾಡ್ದೇನೆ ಪೇಪರ್ ಬರ್ಬೇಕು. ಮೇಡಮ್ ಕೊಡೋದು ಖುದ್ದವಾಗಿ ನೀವು ಕೊಡಬೇಕು ಅನ್ನೋದು ಪ್ರತಿದಿನ ಅವ್ರಿಗೆ ಏನು ಲೆಕ್ಕಕ್ಕಾಗಿದೆ ಅಂತ ಎಲ್ಲ ಮೇಡಮ್ ಎಲ್ಲ ಹೇಳಿದಾರೆ. ಆದ್ರೂ ಅವ್ನು ಕೊಟ್ಟಿಲ್ಲ, ಕೊಡ್ತಾ ಇಲ್ಲ ಅವನು. ಪಿ ಸಿ ಈಗ ಕಾರ್ಯದರ್ಶಿ ಯಾರು ಅಂತ ಹಳೆ ಕಾರ್ಯದರ್ಶಿ ಇದ್ರೆ ಅವ್ನು ತುಂಬ ಈಗ ಸರ್ ಜನರಲ್ ಬಾಡಿ ಮೀಟಿಂಗ್ ಮಾಡಿದ್ರು ಊರವರೆಲ್ಲ ಕರೆದು. ಆ ಟೈಮಲ್ಲಿ ಒಂದು ಪೇಪರ್ ಪೆನ್ನಲ್ಲಿ ಬರ್ಕೊ ಬಂದ್ಬಿಟ್ಟು ಹೆಚ್ಚು ಕಡಿಮೆ 2-2.5 ಕೋಟಿ ಲೆಕ್ಕನ ಒಂದು ಪೆನ್ನು ಪೈನಲ್ಲಿ ಅವ್ರು ಇಷ್ಟ ಬಂದಾಗ ಬರ್ಕೊಬಂದು ಇದು ಸಂಘ ಪ್ರೊಸೀಜರ್ ಇರೋದು. ಆಡಿಟ್ ಪ್ರಕಾರ ಬರ್ಕೊಬಂದು ಆಡಿಟ್ ಪ್ರಕಾರ ಲೆಕ್ಕ ಕೊಡಬೇಕು ಅಂತ ಇರೋದು. ಇವ್ರು ನೋಡಿದ್ರೆ ಪೆನ್ನು ಪೇಪರ್ ಬರ್ಕೊಬಂದು ಲೆಕ್ಕ ಕೊಡ್ತಾರೆ.